ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯಾದ ದಿನ ದರ್ಶನ್ ಏನೇನು ಮಾಡಿದ್ರು, ಶೆಡ್ಗೆ ಹೋಗಿ ರೇಣುಕಾಸ್ವಾಮಿಯನ್ನ ದರ್ಶನ್ ಏನು ಕೇಳಿದ್ರು ಗೊತ್ತಾ? ಸಂಜೆ ಸುಮಾರು 4:30ಕ್ಕೆ ಶೆಡ್ಗೆ ಹೋಗಿದ್ರು ನಟ ದರ್ಶನ್. ಪವಿತ್ರ ಗೌಡ ಜೊತೆಯಲ್ಲೇ ಶೆಡ್ಗೆ ಹೋಗಿದ್ರು. ಇನ್ನು ದರ್ಶನ್ ಹೋಗುವ ವೇಳೆಗೆ ಆಯಾಸಗೊಂಡಿದ್ದ ರೇಣುಕಾಸ್ವಾಮಿ, ನಾನು ಬರುವ ಮೊದಲೇ ರೇಣುಕಾಸ್ವಾಮಿಗೆ ಹುಡುಗರು ಹೊಡೆದಿದ್ರು ಅಂತ ದರ್ಶನ್ ಹೇಳಿದ್ದಾರೆ. ನಾನು ಆತನಿಗೆ ಇದನ್ನ ಕಳಿಸಿರೋದು ನೀನೇನಾ ಅಂತ ಪ್ರಶ್ನೆಯನ್ನ ಮಾಡಿದ್ದೆ. ಅದಕ್ಕೆ ಅವನು ಹೌದು ನಾನೇ ಎಂದಾಗ ಇದು ನಿನಗೆ ಬೇಕಾ ಅಂತ ಕೇಳಿದ್ದೆ ಅಂತ ಹೇಳಿದ್ದಾರೆ. ಇನ್ನು ನಿನ್ನ ಸಂಬಳ ಎಷ್ಟೆಂದಾಗ 20,000 ಅಂತ ಹೇಳಿದ್ದಾನೆ. 20,000 ತೆಗೆದುಕೊಂಡು ನನ್ನ ಮಗನೇ ನೀನು ಇವಳನ್ನ ಮೇಂಟೈನ್ ಮಾಡ್ತೀಯಾ ಅಂತ ಕೇಳಿದ್ದೆ. ಇವಳನ್ನ ಮೇಂಟೈನ್ ಮಾಡೋಕೆ ನಿನಗಾಗುತ್ತೇನು ಅಂತ ಬೈದಿದ್ದೇನೆ ಅಂತ ದರ್ಶನ್ ಹೇಳಿದ್ದಾರೆ. ಕೆಟ್ಟದಾಗೆ ಮೆಸೇಜ್ ಮಾಡಿದೆಯಲ್ಲ ಅಂತ ಕೇಳಿದಕ್ಕೆ ಆತ ಏನು ಕೂಡ ಮಾತನಾಡಿಲ್ವಂತೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಏಟು ಆರೋಪಿ ಆಗಿರುವಂತಹ ದರ್ಶನ್ ಒಂದಿಷ್ಟು ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆಯಾದ ದಿನ ದರ್ಶನ್ ಏನೇನು ಮಾಡಿದ್ರು, ಜಡ್ಗೆ ಹೋಗಿ ರೇಣುಕಾಸ್ವಾಮಿಯನ್ನ ದರ್ಶನ್ ಕೇಳಿದ್ದು ಏನೇನು ಗೊತ್ತಾ? ಇವೆಲ್ಲದರ ಬಗ್ಗೆ ಸ್ವತಃ ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವತ್ತು ಸಂಜೆ ಸುಮಾರು 4:30ಕ್ಕೆ ಶೆಡ್ಗೆ ಹೋಗಿದ್ರಂತೆ ಪವಿತ್ರ ಗೌಡ ಜೊತೆ. ಈ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಜೊತೆ ದರ್ಶನ್ ಶೆಡ್ಗೆ ಹೋಗಿದ್ರು. ಇನ್ನು ದರ್ಶನ್ ಶೆಡ್ಗೆ ಹೋಗುವಂತ ವೇಳೆಯಲ್ಲೇ ರೇಣುಕಾಸ್ವಾಮಿ ಆಯಾಸಗೊಂಡಿದ್ದಂತೆ. ಶರ್ಟ್ ಹಾಗೂ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ಅನ್ನ ಹಾಕಿದ್ದ. ಇನ್ನು ದರ್ಶನ್ ಹೋಗುವ ಮುನ್ನವೇ ರೇಣುಕಾಸ್ವಾಮಿಗೆ ಟಿ ಗ್ಯಾಂಗಿನ ಹುಡುಗರೇನಿದ್ದಾರಲ್ಲ ಇವರೆಲ್ಲರೂ ಕೂಡ ಹೊಡೆದಿದ್ರಂತೆ. ಇದನ್ನ ಸ್ವತಃ ದರ್ಶನ್ ಅವರೇ ಹೇಳಿರುವಂತದ್ದು. ನಾನು ಆತನಿಗೆ ಒಂದಿಷ್ಟು ಪ್ರಶ್ನೆಯನ್ನ ಕೇಳಿದ್ದೆ. ಆ ರೀತಿಯಾಗಿ ಮೆಸೇಜ್ಗಳನ್ನ ಕಳಿಸಿದ್ದು ನೀನೇನಾ ಅಂತ ಕೇಳಿದ್ದೆ. ಅದಕ್ಕೆ ಅವನು ಹೌದು ಅಂದ. ಇನ್ನು ನಾನು ಆತನಿಗೆ ಇವೆಲ್ಲ ಬೇಕಾ ಅಂತ ದರ್ಶನ್ ಪ್ರಶ್ನೆಯನ್ನ ಕೇಳಿದ್ರಂತೆ. ಇದನ್ನ ದರ್ಶನ್ ಹೇಳ್ತಿರುವಂತದ್ದು. ಹಾಗೆ ದರ್ಶನ್ ಅವರು ನಿನ್ನ ಸಂಬಳ ಎಷ್ಟು ಅಂತ ಕೇಳಿದಕ್ಕೆ 20,000 ಅಂತ ರೇಣುಕಾಸ್ವಾಮಿ ಹೇಳಿದ್ನಂತೆ. ಇನ್ನು 20,000 ತೆಗೆದುಕೊಂಡು ನನ್ನ ಮಗನೇ ನಿನಗೆ ಇವಳನ್ನ ಮೇಂಟೈನ್ ಮಾಡ್ತೀಯಾ ಅಂತ ದರ್ಶನ್ ಮರು ಪ್ರಶ್ನೆಯನ್ನ ಕೇಳಿದ್ರು. ಇವಳನ್ನ ಮೇಂಟೈನ್ ಮಾಡೋಕೆ ನಿನಗ ಆಗುತ್ತೆ ಅನ್ನುವಂತಹ ದರ್ಶನ್ ಬೈದಿದ್ದಾರಂತೆ. ಇದನ್ನ ಸ್ವತಃ ದರ್ಶನ್ ಅವರೇ ಒಪ್ಪಿಕೊಂಡಿದ್ದಾರೆ. ಇವೆಲ್ಲ ಹೇಳಿಕೆಯನ್ನ ದರ್ಶನ್ ಅವರು ಕೊಟ್ಟಿರುವಂತದ್ದು. ಕೆಟ್ಟದಾಗೆ ಮೆಸೇಜ್ ಮಾಡಿದೆಯಲ್ಲ ಅಂತ ಕೇಳಿದಕ್ಕೆ ರೇಣುಕಾಸ್ವಾಮಿ ಏನು ಉತ್ತರವನ್ನ ಕೊಡ್ಲಿಲ್ಲ ಅಂತೆ. ಮಾತನಾಡದೆ ಸೈಲೆಂಟ್ ಆಗಿದ್ದಾರೆ ಅಂತ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸ್ವತಃ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೆಡ್ನಲ್ಲೇ ಏನೇನು ಕೇಳಿದ್ದೆ, ಏನೇನಾಯ್ತು, ಎಷ್ಟೊತ್ತಿಗೆ ಹೋಗಿದ್ದೆ, ಇವೆಲ್ಲವನ್ನ ದರ್ಶನ್ನೇ ಸ್ವತಃ ಸ್ವಇಚ್ಛೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ.